ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಏನೇ ವಿಡಿಯೋ ಮಾಡಿದ್ರು ಸಹ ಬಹುತೇಕ ಜನರು ಗೃಹಲಕ್ಷ್ಮಿ 23ನೇ ಕಂತು ಯಾವಾಗ ಬರುತ್ತೆ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇದೆ. ಅದರಲ್ಲೂ ಸಹ ಏನೀಗ ಸರ್ವೆ ಆಯಿತು, ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೆ ಏನಾಯಿತು, ಆ ಸರ್ವೆ ಮಾಡಿದ ನಂತರ APL ಕಾರ್ಡ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಂತೆ, ನಿಜನಾ? ಆಮೇಲೆ ಕೆಲವೊಂದು ಆದಾಯ ಏನೇನು ಆದಾಯ ಹೊಂದಿದ್ದಾರೆ ಅವನ್ನೆಲ್ಲ ಟ್ರೇಸ್ ಔಟ್ ಮಾಡಿಬಿಟ್ಟು BPL ಕಾರ್ಡ್ ಕ್ಯಾನ್ಸಲ್ ಮಾಡಿ ಗೃಹಲಕ್ಷ್ಮಿ ಹಣ ಬರದೇ ಇದ್ದ ಹಾಗೆ ಮಾಡ್ತಾರಂತೆ, ನಿಜನಾ? ಈ ರೀತಿಯಾಗಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಅದರ ಜೊತೆಯಲ್ಲಿ 23ನೇ ಕಂತು ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲೇದಾಗಿ 22ನೇ ಕಂತು ಇದುವರೆಗೂ ಸಹ ಸುಮಾರು ಒಂದು 75% ಜನರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ 25% ಜನರಿಗೆ ಬರೋದು ಬಾಕಿ ಇದೆ. ಖಂಡಿತವಾಗ್ಲೂ ನಿಮ್ಗೆ ಇನ್ನೂ ಕೂಡ 22ನೇ ಕಂತು ಬರಲೇ ಇಲ್ಲ, ಇನ್ನೂ ಒಂದು ವಾರ ಬರಲೇ ಇಲ್ಲ ಅಂದ್ರೂ ಖಂಡಿತವಾಗ್ಲೂ ವರಿ ಮಾಡಬೇಡಿ. 23ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ನಿಮಗೆ 22ನೇ ಕಂತು ಕೂಡ ಜಮಾ ಆಗುತ್ತೆ. ಇನ್ನ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸಮೀಕ್ಷೆ ಏನಾಗಿತ್ತು, ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸುವಂತೆ ಮಾಡಿತ್ತು. ಯಾಕೆಂದ್ರೆ ಕುಟುಂಬದ ಆದಾಯ, ಕುಟುಂಬದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸ್ವಂತ ಮನೆ ಇದೆಯಾ, ಈ ರೀತಿ ಪ್ರಶ್ನೆಗಳು ಕೇಳೋದ್ರಿಂದ ನಿಮ್ಮ BPL ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೋಸ್ಕರನೇ ಈ ರೀತಿ ಸರ್ವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇತ್ತು. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಮಾಡ್ಲಿಕ್ಕೋಸ್ಕರನೇ ಈ ಒಂದು ಸರ್ವೆನ ಮಾಡ್ತಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದವರು ಸಹ ಇದಕ್ಕೆ ಸಂಬಂಧಪಟ್ಟಾಗಿ ಹೇಳ್ತಾ ಇದ್ರು, ಓಕೆನಾ? ಬಟ್ ಆದ್ರೆ ಈಗ 23ನೇ ಕಂತು ಸಹ ಸರ್ವೆ ಮಾಡ್ಬಿಟ್ಟು BPL ಕಾರ್ಡ್ ಇರೋರಿಗೆ ಮಾತ್ರ ಬಿಡುಗಡೆ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ, ಯಾರು ಕೂಡ ಬರಿ ಮಾಡುವಂತ ಅಗತ್ಯ ಇಲ್ಲ. ಅದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಜನಗಣತಿ ಅಥವಾ ಸರ್ವೆ ಅಂತ ಕರಿಬಹುದೇ ಹೊರತು ಅದಕ್ಕೂ ಗೃಹಲಕ್ಷ್ಮಿ 23ನೇ ಕಂತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈಗೇನು APL ಕಾರ್ಡ್ನವರು ಸಹ 22ನೇ ಕಂತುವರೆಗೂ ಪಡ್ಕೊಂಡಿದ್ದೀರಾ, ಸುಮಾರು 44,000 ರೂಪಾಯಿವರೆಗೂ ಸಹ ಪ್ರತಿ ಮಹಿಳೆಯರು ಪಡ್ಕೊಂಡಿದ್ದೀರಾ. ಇಂಥ ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಯಾವ ಕಾರಣಕ್ಕೂ ಕೂಡ ಬಂದ್ ಮಾಡಲ್ಲ. ಯಾರಾದರೂ ಈಗ ನೀವು ಕಮೆಂಟ್ ಹಾಕ್ಬೋದು, ಇಲ್ಲ ಸರ್ ಬಂದ್ ಮಾಡ್ಬಿಟ್ರು, ಸರ್ಕಾರದ ಹತ್ರ ದುಡ್ಡಿಲ್ಲ, ಇನ್ನೊಂದು ಹಣ ಜಮಾ ಮಾಡಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಆ ರೀತಿ ಆಗಲ್ಲ, ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ. ಇದೇ ನವೆಂಬರ್ 19ರ ನಂತರ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ, ಸ್ವಸಹಾಯ ಸಂಘ ಅಂತ ಹೇಳಿ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಘೋಷಣೆಯನ್ನ ಮಾಡಿದ್ದಾರೆ. ಸಂಘ ನಿರ್ಮಾಣ ಮಾಡಿದ ಮೇಲೆ ಬಾಕಿ ಕಂತುಗಳನ್ನ ರಿಲೀಸ್ ಮಾಡಬೇಕು. ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಸಂಘದಲ್ಲಿ ಸಾಲ ತಗೊಂಡವರು ಮತ್ತೆ ಮರುಪಾವತಿ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ನವೆಂಬರ್ ತಿಂಗಳಲ್ಲೇ ನಿಮಗೆ 23ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ನವೆಂಬರ್ 3ನೇ ವಾರ ಅಥವಾ 4ನೇ ವಾರದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಸರ್ಕಾರದಿಂದ ನೀವು ಯಾರೇ ಏನೇ ಹೇಳಿದ್ರು ನಂಬಕ್ ಹೋಗಬೇಡಿ. ಇದುವರೆಗೂ ಸಹ ಅಧಿಕೃತ ಮಾಹಿತಿ ಇಂಥ ದಿನಾಂಕದೊಳಗೆ ಜಮಾ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಕೆಲವೊಂದು ಮೂಲಗಳ ಮಾಹಿತಿಯ ಪ್ರಕಾರ ನವೆಂಬರ್ 3ನೇ ವಾರ ಅಥವಾ 4ನೇ ವಾರದಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನಾವು ಕೂಡ ಮೊದಲು ಹೇಳಿದ್ವಿ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಬರ್ಬೋದು, 10ನೇ ತಾರೀಕು ಒಳಗಡೆನೆ ಬರ್ಬೋದು ಅಂತ ಹೇಳಿ. ಯಾಕೆಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ವತಃ ಹೇಳಿದ್ರು, ಈಗ ನಾವು 23ನೇ ಕಂತಿನ ಪ್ರೋಸೆಸ್ ಕೂಡ ಆಗಿದೆ, ಕೆಲವೇ ದಿನಗಳಲ್ಲಿ ಒಂದು 2-3 ದಿನದಲ್ಲಿ ಹಾಕ್ತಿವಿ ಎಂದಿದ್ರು. ಬಟ್ ಇದುವರೆಗೂ ಸಹ ಜಮಾ ಆಗಿಲ್ಲ, ಶುರುವಾಗಿಲ್ಲ. ಖಂಡಿತವಾಗ್ಲೂ ನೀವು ನಮಗ್ ಮಾತ್ರ ಬಂದಿಲ್ಲ ಅಂತ ಅನ್ಕೊಳ್ಳಕ್ ಹೋಗ್ಬಿಡಿ, ಯಾರಿಗೂ ಇನ್ನೂ ಬಿಡುಗಡೆ ಆಗಿಲ್ಲ, ಓಕೆನಾ? ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದ್ರು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿರಿ. ನಾನು ಪ್ರೂಫ್ ಹಾಕ್ಬಿಟ್ಟು ಅಲ್ಲಿ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನು ಮಾಹಿತಿ ಸರ್ಕಾರದಿಂದ ಬಂದರೂ ಸಹ ಪ್ರೂಫ್ ಹಾಕಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.